ಸೇಂದೂರ ಗಿಡ ಇದು ನಾಟಿ ಕಾಯಿ. ಈ ಕಡೆ ಬಂದ್ರೆ ಬಾದಾಮಿ, ಇದು ಎರಡು ಮಿಕ್ಸಿಂಗ್. ಕಸಿ ಗಿಡಗಿಂತ ನಾಟಿ ಗಿಡದಲ್ಲಿ ತುಂಬಾ ಇಳುವರಿ ಜಾಸ್ತಿ ಬರ್ತಾ ಇದೆ. ಇದು ನಾಟಿಲೆ ತುಂಬಾ ಜಾಸ್ತಿ ಇಳುವರಿ ಇದೆ. ಇದು ಬಾದಾಮಿ ಇಳುವರಿ ಕಮ್ಮಿ ಇದೆ. 10 ಕ್ರೈಟ್ 15 ಕ್ರೈಟ್ ಸಿಗುತ್ತೆ ಇದರಲ್ಲಿ ಬರೀ 5 ಕ್ರೈಟ್ ಸಿಗುತ್ತೆ. ತಿನ್ನೋಕೆ ಟೇಸ್ಟ್ ಸೂಪರ್ ಆಗಿದೆ. ಕಾಯಿ ತುಂಬಾ ಜಾಸ್ತಿ ಬಂದಾಗ ಸೈಜ್ ಕಮ್ಮಿ ಬರುತ್ತೆ. ಕಾಯಿ ದಪ್ಪ ಇದೆ, ಇದು ಇಳುವರಿ ಕಮ್ಮಿ ಇದೆ. ಇದು ಇಳುವರಿ ಜಾಸ್ತಿ ಇದೆ, ಕಾಯಿ ಸಣ್ಣ ಇದೆ. 25 ವರ್ಷ ಮೇಲಾಗಿದೆ. 250-300 kg ಬರುತ್ತೆ ಇದು ಒಂದು ಗಿಡದಲ್ಲಿ. ನೋಡಿ ಅಲ್ಲಿ ಏನು ಬುಡದಲ್ಲಿ ಏನು ಗೊತ್ತಾಗ್ತಿಲ್ಲ, ಆದ್ರೆ ಇದೇ ಬೇರೆ ಅದೇ ಬೇರೆ. ಇದು ಬಾದಾಮಿ, ಇದು ನಾಟಿ ಗಿಡ. 1 ವೀಕ್ ಇಟ್ಟಿದ್ರು ಎಣ್ಣೆ ಕೆಡಲ್ಲ. ಇದು ಬಂದು ಒಂದು 3 ರಿಂದ 4 ದಿನ ಇರುತ್ತೆ. ಇದು ಇಂಬಿ ಗಿಡ ನಾನು ಮನೇಲಿ ತಿಂದ್ಬಿಟ್ಟು ಬೀಜ ಹೊರಗಡೆ ಹಾಕಿದಾಗ ಹುಟ್ಟಿದ್ದು. ಇದೊಂದೇ ಗಿಡದಲ್ಲಿ ನಾನು ಇವತ್ತು 500 ಕಾಯಿ ಕೂದಿದ್ದೀನಿ. 500 ಕಾಯಿ ಕೂದಿದ್ದೀನಿ ಒಂದು ತಿಂಗಳಲ್ಲಿ. ನಾಟಿ ಗಿಡ ನೋಡಿ, ಒಂದು ಕಾಯಿ 3 ರೂಪಾಯಿ. ಇವತ್ತು 1,500 ಲಾಭ ಮಾಡಿದ್ದೀನಿ. ಅದೇನು ಮಾಡಿಲ್ಲ ನಾನು, ಬರೀ ನೀರು ಬಿಡ್ತೀನಿ ಅಷ್ಟೇ. ಔಷಧಿ ಹೊಡೆದಿಲ್ಲ, ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಅಷ್ಟು ದಪ್ಪ ಬರುತ್ತೆ. ಒಂದು ಉಳಿ ಹಿಂಡಿದ್ರೆ ಒಂದು ಚಿಕ್ಕ ಲೋಟ ಅದು ಉಳಿ ಬರುತ್ತೆ. ಆದ್ರೆ 1,500 ರೂಪಾಯಿ ಲಾಭ. ಈ ಗಿಡದಲ್ಲಿ 700 ರೂಪಾಯಿ ಲಾಭ ಮಾಡಿದ್ದೀನಿ. ಇನ್ನೊಂದು ಪಕ್ಕದಲ್ಲಿ ಒಂದೊಂದು ಇದಕ್ಕೆ ತುಂಬಾ ಕಾಯಿ ಬಿಡ್ತಾ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶಿವಾನಂದ್, ತಾಮಸಂದ್ರ, ಕಲ್ಲಳ್ಳಿ ಪೋಸ್ಟ್, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಸರ್ ಇಲ್ಲಿ ನಿಮ್ಮ ತೋಟ ಎಷ್ಟು ಎಕರೆ ಇದೆ, ಏನು ಬೆಳೆ ಮಾಡಿದೆ ಸರ್? ಸರ್ ಇದು ನಮ್ಮದು 5 ಎಕರೆ ಇದೆ. ಮಾವು ಇದೆ, ರಾಗಿ ಇದೆ, ತೆಂಗು ಇದೆ, ಮತ್ತು ನಾಟಿ ಕೋಳಿ, ಮತ್ತು ಆಲಂಬಳ ಫ್ಯಾಕ್ಟ್ರಿ ಇದೆ. ಹಿಂಗೆ ಎಲ್ಲ ಪ್ರತಿಯೊಂದು ಹಣ್ಣಿನ ಗಿಡಗಳು ಅದು ಇದು ಪ್ರತಿಯೊಂದು ಇದು ಮಾಡ್ತಾಯಿದ್ದೀನಿ ಸರ್. ಒಂದೇ ಅಂತ ಮಾಡಬಾರ್ದು ಅಂತ ಪ್ರತಿಯೊಂದು ಇದು ಮಾಡ್ತಾಯಿದ್ದೀನಿ. ಮಾವು ಎಷ್ಟಿದೆ ಸರ್ ಒಟ್ಟು? ಸರ್ ಮಾವು ಇದು ಬಂದು ನಮ್ಮದು 180 ಗಿಡ ಇದೆ. 160ರಿಂದ 180 ಗಿಡ ಇದೆ ನಮ್ಮದು. ಇದ್ದದ್ದೆಲ್ಲ ಸ್ವಲ್ಪ ವ್ಯವಸಾಯಕ್ಕೆ ಜಮೀನು ಇಟ್ಕೊಂಡಿದ್ದೀವಿ. ಹಂಗಾಗಿ ಸ್ವಲ್ಪ ಮಾವು, ಸ್ವಲ್ಪ ವ್ಯವಸಾಯಕ್ಕೆ ಜಮೀನು, ತೆಂಗು, ಈ ಥರ ಎಲ್ಲ ಮಿಶ್ರ ಬೆಳೆ ಬೆಳೀತಾಯಿದ್ದೀವಿ ಸರ್ ಎಲ್ಲ ಪ್ರತಿಯೊಂದೂ. ಯಾಕಂದರೆ ಒಂದರಲ್ಲಿ ಒಂದೊಂದು ಲಾಭ ಇರುತ್ತೆ. ಈಗ ಮಾವು ಒಂದು ಐದಟ್ಟಿಗೆ ಅದು ಖಾಲಿ ಇನ್ನೊಂದು ನೆಕ್ಸ್ಟ್ 2 ಗಂಟೆ ಏನಿರಲ್ಲ. ಹಂಗಾಗಿ ಸ್ವಲ್ಪ ತೆಂಗು, ಹಣ್ಣಿನ ಗಿಡಗಳು, ರಾಗಿ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಈ ಮರ ಒಂಥರ ವಿಶೇಷವಾಗಿದೆ. ಹಾಂ ಸರ್, ಹೌದು. ಇದು ನೋಡಿ, ಕ್ರಾಸ್ ಮಾಡ್ತೀವಲ್ಲ, ನಾಟಿ ಇದು ಕಸಿ ಮಾಡ್ತೀವಲ್ಲ ಗಿಡಗಳು, ಆಗ ಅದನ್ನು ಕೆಳಗಡೆ ಬಂದಿದ್ದದು ನೋಡಿ. ಇದು ಸೇಂದೂರ ಗಿಡ, ಇದು ನಾಟಿ ಕಾಯಿ. ಈ ಕಡೆ ಬಂದರೆ ಬಾದಾಮಿ, ಇದು ಎರಡು ಮಿಕ್ಸಿಂಗು. ಆದರೂ ನೋಡಿ ಫಲ ಎಷ್ಟೊಂದು ಕಚ್ಚಿದೆ ಅಂದರೆ, ನಾವು ಕಸಿ ಗಿಡಗಿಂತ ನಾಟಿ ಗಿಡದಲ್ಲಿ ತುಂಬ ಜಾಸ್ತಿ ಇದೆ. ತುಂಬ ಇಳುವರಿ ಜಾಸ್ತಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಸರ್. ಇದು ಒಂದೇ ಗಿಡದಲ್ಲಿ 2 ಬಂದಿದೆಯಲ್ಲ, ಇಳುವರಿಯಲ್ಲಿ ಹೆಂಗಿದೆ ಸರ್? ಸರ್ ಇಳುವರಿ ಇದು ನಾಟಿಲೇ ತುಂಬ ಜಾಸ್ತಿ ಇಳುವರಿ ಇದೆ. ಇದು ಬಾದಾಮಿ ಇಳುವರಿ ಕಮ್ಮಿ ಇದೆ. ಇದು ನಾಟಿಲಿ ತುಂಬ, ಇದರಲ್ಲಿ ನಮ್ಮ ಹೆಚ್ಚು ಕಮ್ಮಿ ಒಂದು 10 ಕ್ರೈಟ್ 15 ಕ್ರೈಟ್ ಸಿಗುತ್ತೆ ಇದರಲ್ಲಿ ಬರೀ 5 ಕ್ರೈಟ್ ಸಿಗುತ್ತೆ. ಇದರಲ್ಲಿ 1 to ಡಬಲ್ ಇಳುವರಿ ಇದೆ. ಇದರಲ್ಲಿ ತುಂಬ ಜಾಸ್ತಿ ಇಳುವರಿ. ತಿನ್ನೋಕ್ಕೆ ಟೇಸ್ಟು ಸೂಪರ್ ಆಗಿದೆ ಕಾಯಿ. ಆಮೇಲೆ ಸ್ವೀಟು ಎಲ್ಲ? ಹಾಂ, ಸ್ವೀಟ್ ಸರ್, ತುಂಬ ಸ್ವೀಟ್ ಇದೆ. ಆಮೇಲೆ ನಾವೇನಂದರೆ ನ್ಯಾಚುರಲಾಗೇ ಹಣ್ಣು ಮಾಡ್ತೀವಿ ನಾವು. ಅದು ಇದು ಏನು ಕೆಮಿಕಲ್ ಏನು ಮಾಡಲ್ಲ. ನ್ಯಾಚುರಲಾಗಿ ಹಣ್ಣು ಮಾಡಿಕೊಂಡು ಆರೋಗ್ಯವಾಗಿರ್ಬೇಕು ಸರ್, ಅಷ್ಟೇ. ಹಾಗಾಗಿ ನ್ಯಾಚುರಲಾಗೇ ಯೂಸ್ ಮಾಡ್ತೀವಿ. ಸೈಜ್ ಎಲ್ಲ ಇನ್ನೂ ದಪ್ಪ ಬರುತ್ತೆ ಸರ್ ಇದು? ಸರ್ ಇನ್ನು ಸ್ವಲ್ಪ, ಯಾಕಂದರೆ ಏನಾಗುತ್ತೆ ಅಂದರೆ ಕಾಯಿ ತುಂಬ ಜಾಸ್ತಿ ಬಂದಾಗ ಸೈಜ್ ಕಮ್ಮಿ ಬರುತ್ತೆ, ತುಂಬ ಕಾಯಿ ಜಾಸ್ತಿ ಬರುತ್ತೆ. ಅದೇ ಇದರಲ್ಲಿ ನೋಡಿ, ಇದು ಕಾಯಿ ದಪ್ಪ ಇದೆ, ಇದು ಇಳುವರಿ ಕಮ್ಮಿ ಇದೆ. ಇದು ಇಳುವರಿ ಜಾಸ್ತಿ ಇದೆ, ಕಾಯಿ ಸಣ್ಣ ಇದೆ. ಎಷ್ಟು ವರ್ಷದ ಹಳೆ ಮರ ಸರ್ ಇದು? ಸರ್ ಇದೊಂದು 25 ವರ್ಷ ಮೇಲಾಗಿದೆ. 25? ಹಾಂ, 25 ವರ್ಷ ಮೇಲಾಗಿದೆ. ಸುಮಾರು ಏನಿಲ್ಲ ಅಂದರೆ ಒಂದು 80 kg ಬರುತ್ತೆ ಸರ್ ಇದು ಒಂದು ಗಿಡದಲ್ಲಿ ಕಾಯ? ಬರುತ್ತೆ ಸರ್, ಇದೊಂದು ಬರುತ್ತೆ. 80 kg ಕಮ್ಮಿ ಸರ್, ಅದು ಹೆಚ್ಚು ಕಮ್ಮಿ ಒಂದು ಗಿಡದಲ್ಲಿ. ಇವಾಗ ನೋಡಿ, ಇದರಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಒಂದು ಹತ್ತಿರ ಒಂದು ಕ್ರೈಟ್ಗೆ 20ರಿಂದ 25 kg ಬರುತ್ತೆ. ಒಂದು 15 ಕ್ರೈಟ್ ಸಿಗುತ್ತೆ ಅಲ್ಲಿಗೆ. 15 ಕ್ರೈಟು ಅಂತ ಅಂದರೆ ನಮಗೆ ಹೆಚ್ಚು ಕಮ್ಮಿ 20, ಒಂದು 200 kg, 250-300 kg ಬರುತ್ತೆ ಇದು ಒಂದು ಗಿಡದಲ್ಲಿ. ತುಂಬ ಚೆನ್ನಾಗಿ ಇಳುವರಿ, ತುಂಬ ಚೆನ್ನಾಗಿದೆ ಸರ್ ಇದು. ಈ ಮರದ ವಿಶೇಷತೆನೇ 2? ಹೌದು ಸರ್, ಮರದ ವಿಶೇಷತೆನೇ 2. ನೋಡಿ ಅಲ್ಲಿ ಏನು ಬುಡದಲ್ಲಿ ಏನು ಕಾಣಲ್ಲ, ಏನು ಗೊತ್ತಾಗ್ತಿಲ್ಲ, ಆದರೆ ಇದೇ ಬೇರೆ ಅದೇ ಬೇರೆ. ಇದು ಬಾದಾಮಿ, ಇದು ನಾಟಿ ಗಿಡ. ನಾವು ನಾಟಿಲ ಮೇಲೆ ಇದರಲ್ಲಿ ರೋಗ ಕಮ್ಮಿ, ಇಳುವರಿ ಜಾಸ್ತಿ, ರೋಗ ಕಮ್ಮಿ. ಸ್ವಲ್ಪ ಬಾದಾಮಿಲಿ ಸ್ವಲ್ಪ, ಯಾಕಂದರೆ ಅದು ಸ್ವಲ್ಪ ಇದು ಹುಳ ಜಾಸ್ತಿ ಆಡುತ್ತೆ, ಹಾಗಾಗಿ ಸ್ವಲ್ಪ ರೋಗ ಸ್ವಲ್ಪ ಜಾಸ್ತಿ ಬಾದಾಮಿಗೆ. ಅದು ಬಿಟ್ಟರೆ ತುಂಬ ಟೇಸ್ಟು, ಹಣ್ಣು ತುಂಬ ಟೇಸ್ಟ್ ಇದೆ. ಬಡವರ ಬಾದಾಮಿ ಇದು ತುಂಬ ಟೇಸ್ಟ್ ಆಗಿದೆ ಸರ್ ಹಣ್ಣು. ಇದು 1 ವೀಕ್ ಇಟ್ಟಿದ್ರು ಎಣ್ಣೆ ಕೆಡಲ್ಲ. ಅದೇ ಇದು ಬಂದು ಒಂದು 3 ರಿಂದ 4 ದಿನ ಇರುತ್ತೆ. ಇದು 1 ವೀಕ್ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಸರ್, ಏನು ತೊಂದರೆ ಇಲ್ಲ. ತೋಟದ ಲೆಕ್ಕ ಕೊಟ್ಬಿಟ್ಟಿದ್ದೀರಾ ಸರ್ ಹೇಗೆ? ಸರ್ ತೋಟದ ಲೆಕ್ಕ ಕೊಟ್ಬಿಟ್ಟಿದ್ದೀವಿ. ಮಾಮೂಲಿ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ತೋಟದ ಲೆಕ್ಕ ಕೊಟ್ಬಿಡ್ತೀವಿ. 2 ವರ್ಷಕ್ಕೆ ಒಂದ್ಸಲ. ನಾವು ಇವಾಗ 180 ಗಿಡಕ್ಕೆ ಒಂದು 160ರಿಂದ 180 ಗಿಡ, ಒಂದು 2,20,000, 2,30,000 ಈ ಥರ ಗಿಡ. ಯಾವ ಥರ ಇದೆ ಕಾಯಿನ ಮೇಲೆ ಹೋಗುತ್ತೆ ಸರ್. ಈಗ ಬಾದಾಮಿ ಇದ್ದರೆ ಒಂದು ರೈಟು, ಸೇಂದೂರ ರಸ್ಪುರಿ ಇದ್ದರೆ ಒಂದು ರೈಟು. ನಮ್ಮ ತಲೆ ಸೇಂದೂರ ರಸ್ಪುರಿ ಬಾದಾಮಿ 3 ಥರನೂ ಇದೆ. ಒಳ್ಳೆ ಇಳುವರಿ ಬಂದಿದೆ ಸರ್ ಈ ಸಲ, ಪರವಾಗಿಲ್ಲ. ಇದಕ್ಕೆ ರೇಟ್ ಜಾಸ್ತಿನಾ ಸರ್ ಇದು? ಸರ್ ಇದಕ್ಕೆ ರೈಟ್ ಕಮ್ಮಿ.
ಇದಕ್ಕೆ ರೈಟ್ ಜಾಸ್ತಿ. ಇದು ಇವತ್ತು KG 25-30 ರೂಪಾಯಿನ ಇರಬೇಕಿದು ನಮ್ಮ ರೈತರು ರೈಟ್ರು. ಇದು ಬಂದು 10 ರೂಪಾಯಿ 12 ರೂಪಾಯಿ ಇದೆ ಇದು ರೈಟ್. ಇದು ಹೌದು, ಮಾರಾಟ ಮಾಡೋದು 60ರಿಂದ 100. ಹಾಂ, ಅದು 60ರಿಂದ. ಹೌದು ಸರ್, ಹೌದು. ತುಂಬ ಮಾಮೂಲಿ ಅದು, ಯಾಕಂದರೆ ಅವ್ರಿಗೂ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಖರ್ಚು ಬರುತ್ತೆ. ಹಾಗಾಗಿ ಅವರು ಜಾಸ್ತಿ ಮಾಡಬೇಕು ಸ್ವಲ್ಪ ಲಾಭ ಇಟ್ಕೊಂಡು. ಏನಂದರೆ ನಮ್ಮ ಜನಗಳು ಡೈರೆಕ್ಟಾಗಿ ರೈತರ ಹತ್ರ ಬರೋಲ್ಲ, ಮಾಮೂಲಿ ಮಧ್ಯವರ್ತಿ ಹತ್ರನೇ ಪರ್ಚೇಸ್ ಮಾಡೋದು ಜಾಸ್ತಿ. ಇದು ಮಾವು ಲಾಭದಾಯಕನ ಬೆಳೆ ಸರ್ ಈಗಿನ ಕಾಲ? ಸರ್ ಲಾಭದಾಯಕನೇ. ಅಂದರೆ ನಾವು ಅಂದರೆ ಕೊಟ್ಬಿಡ್ತೀವಲ್ಲ ಗಿಡಗಳು ಬೇರೆಯವ್ರಿಗೆ ಇಷ್ಟು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿರ್ತೀವಿ. ಹಾಗಾಗಿ ನಮಗೆ ಲಾಭನೇ, ಅವ್ರಿಗೆ ಹೆಂಗಿದೆಯೋ ಗೊತ್ತಿಲ್ಲ, ನಮಗಂತೂ ಲಾಭ ಇದೆ ಅದರಲ್ಲಿ. ಹಾಂ, ಯಾಕೆಂದರೆ ಎರಡು ಮಾಡ್ತೀವಲ್ಲ ಸರ್, ಈಗ ಗಿಡ 10 ರೂಪಾಯಿಗೆ ಇರುತ್ತೆ, ಮತ್ತು ಕೆಳಗಡೆ ವ್ಯವಸಾಯನೂ ಮಾಡ್ಕೋತೀವಿ. ಹಾಗಾಗಿ ಲಾಭದಾಯಕವಾಗಿರ್ತದೆ ಅಂತ ತೊಂದರೆ. ಆದಮೇಲೆ ನಾವು ಇದನ್ನು 2 ವರ್ಷ ಅಷ್ಟೇ ಕಾಪಾಡಬೇಕು. 2 ವರ್ಷ ಕಾಪಾಡಿದ್ಮೇಲೆ ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಲಾಭದಾಯಕವಾಗಿದೆ ಸರ್ ಅದು. ವರ್ಷ ಹಿಂಗೆ ಇಳುವರಿ ಬರುತ್ತೆ ಸರ್? ಹಾಂ ಸರ್, ಬರುತ್ತೆ. ವರ್ಷ ಇಳುವರಿ ಬರುತ್ತೆ ಪ್ರತಿ ವರ್ಷ? ಹಾಂ, ಪ್ರತಿ ವರ್ಷವೂ ಒಳ್ಳೆ ಇಳುವರಿ ಬರುತ್ತೆ. ಈ ಸಲ ಸ್ವಲ್ಪ ಸೀಸನ್ನು ಲೇಟ್ ಆಯಿತು ಅನ್ಸುತ್ತೆ. ಈ ಸಲ ಸ್ವಲ್ಪ ಲೇಟಾಗಿ ಬಂದಿದೆ. ಇಷ್ಟೊತ್ತಿಗೆಲ್ಲ ಬಂದುಬಿಡೋದು. ಈ ಸಲ ಕಾಯಿ ಬಂದಿದ್ದೇ ಲೇಟು, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದಿದೆ ಈ ಸಲ ಕಾಯಿ. ಏನಕ್ಕೆ ಈ ವ್ಯತ್ಯಾಸ ಆಗಿರ್ಬೋದು ಸರ್? ಸರ್ ಅದು ಹೇಳೋಕ್ಕೆ ಬರಲ್ಲ ವ್ಯತ್ಯಾಸ ಏನಂತ. ಅದೆಲ್ಲ ನ್ಯಾಚುರಲಾಗಿ ಬಿಡೋದು, ಅದೇನಂತ ಗೊತ್ತಿಲ್ಲ. ಈ ಸ್ವಲ್ಪ ಲೇಟಾಗಿ ಬಂದಿದೆ ಈ ಸಲ ಕಾಯಿ, ಅದಕ್ಕಾಗಿ. ಇದ್ರ ಜೊತೆಗೆ ತೆಂಗು, ಮಾವು, ಮತ್ತು ವ್ಯವಸಾಯ ಮಾಡ್ತೀವಿ, ರಾಗಿ ಹಾಕ್ತೀವಿ, ಭತ್ತ ಬೆಳಿತೀವಿ, ಮತ್ತು ಸ್ವಲ್ಪ ಅದು ಇದು ಎಲ್ಲ ಪ್ರತಿಯೊಂದು ಮಾಡ್ತೀವಿ ಸರ್ ಒಂದರಿಂದನೇ. ಯಾಕಂದರೆ ನಾವು ಮೇಲ್ಗಡೆ ಬರೋಕ್ಕಾಗಲ್ಲ ರೈತರುಗಳು. ಪ್ರತಿಯೊಂದು ಮಿಶ್ರ ಬೆಳೆ ಮಾಡಿದಾಗ ನಮಗೆ ಒಂದಿಲ್ಲ ಅಂದರೆ ಒಂದು ಕೈ ಹಿಡಿಯುತ್ತೆ. ಹಾಗಾಗಿ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಎಲ್ಲನೂ. ಬಟರ್ ಫ್ರೂಟ್ ಹಾಕಿದ್ದೀನಿ, ನಿಂಬು ಹಾಕಿದ್ದೀನಿ, ಮತ್ತು ಸೀಬೆಕಾಯಿ ಹಾಕಿದ್ದೀನಿ. ನನಗೇನಂದರೆ ಇಲ್ಲಿ ಟಾರ್ಗೆಟು ಪ್ರತಿಯೊಂದು ಹಣ್ಣು, ಇಲ್ಲೇನಾದ್ರು ಕೋಳಿಗೆ ಬಂದವರು ಒಂದು ಹಣ್ಣು ತಿನ್ನಬೇಕು ಅಂತ ನನ್ನ ಆಸೆ. ಪ್ರತಿಯೊಂದು ಯಾರು ಬಂದವರು ಇದೇನಪ್ಪ ಅಂತಂದರೆ ಇದು ನ್ಯಾಚುರಲಾಗಿ ಸಿಗುತ್ತೆ ನನಗಿಲ್ಲಿ. ಹಾಗಾಗಿ ನಾನು ಏನು ಮೆಡಿಸನ್ ಏನು ಕೊಡಲ್ಲ, ನ್ಯಾಚುರಲ್ ಸಿಗುತ್ತೆ. ನೋಡಿ, ಇದು ಇಂಬಿ ಗಿಡ ನಾನು ಮನೇಲಿ ತಿಂದ್ಬಿಟ್ಟು ಹಣ್ಣು ತಿಂದ್ಬಿಟ್ಟು ಬೀಜ ಹೊರಗಡೆ ಹಾಕಿದಾಗ ಹುಟ್ಟಿದ್ದು. ಇದೊಂದೇ ಗಿಡದಲ್ಲಿ ನಾನು ಇವತ್ತು 500 ಕಾಯಿ ಕೂದಿದ್ದೀನಿ. ಇವತ್ತಂದರೆ ಈ ಒಂದು ಮಂತಲ್ಲಿ 500 ಕಾಯಿ ಕೂದಿದ್ದೀನಿ ಒಂದು ತಿಂಗಳಲ್ಲಿ. ನಾವು ಅಲ್ಲಿ ಇಲ್ಲಿ ತಂದ ಅದು ಇದು ಅಂತೀವಿ, ಏನಿಲ್ಲ, ನಾಟಿ ಗಿಡ ನೋಡಿ, ಅದೊಂದೇ ಗಿಡದಲ್ಲಿ 500 ಕಾಯಿ ಕೂದಿದ್ದೀನಿ. ಅಂದರೆ ಒಂದು ಕಾಯಿ 3 ರೂಪಾಯಿ. ಇವತ್ತು 1,500 ಲಾಭ ಮಾಡಿದ್ದೀನಿ. ಅದೇನು ಮಾಡಿಲ್ಲ ನಾನು, ಬರೀ ನೀರು ಬಿಡ್ತೀನಿ ಅಷ್ಟೇ. ಅದಕ್ಕೆ ನಾನು ಏನು ಔಷಧಿ ಹೊಡೆದಿಲ್ಲ, ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಮಾಮೂಲಿ ಈ ಕೋಳಿ ಗೊಬ್ಬರ ನೋಡಿ, ಇದು ಕೋಳಿ ಗೊಬ್ಬರದಿಂದ ನಾನು ಖಾಲಿ ಮಾಡಬೇಕಾದ್ರೆ ಈ ಕೋಳಿ ಗೊಬ್ಬರ ಹಾಕ್ಬಿಡ್ತೀನಿ ಅಷ್ಟೇ. ಕೋಳಿ ಗೊಬ್ಬರ ಹಾಕ್ತೀನಿ, ನೀರು ಕಟ್ತೀನಿ. ಹಾಗಾಗಿ ಒಳ್ಳೆ ಕಾಯಿ ಬರುತ್ತೆ. ಆ ಕಾಯಿ ದಪ್ಪ ಏನಂದರೆ ಅದು ಯಾವುದೋ ಇನ್ನೊಂದು ನಿಂಬಿಕಾಯಿ ಅಂತಾರೆ, ಇಷ್ಟಿಷ್ಟು ದಪ್ಪ ಬರುತ್ತೆ ಸರ್. ಇದು ಗಜ್ನಿಂಬೆ ಅಂತಾರಲ್ಲ, ಆ ಥರ ದಪ್ಪ ಬರುತ್ತೆ. ಅದು ಗಜ್ನಿಂಬೆ ಅಲ್ಲ, ನಾಟಿ ನಿಂಬೆ. ಅಷ್ಟು ದಪ್ಪ ಬರುತ್ತೆ. ಒಂದು ಹುಳಿ ಹಿಂಡಿದ್ರೆ ಒಂದು ಚಿಕ್ಕ ಲೋಟ ಅದು ಹುಳಿ ಬರುತ್ತೆ ಒಂದು ಕಾಯಿ ಕೂದಿದ್ರೆ. ತುಂಬ ಚೆನ್ನಾಗಿದೆ ಸರ್ ಅದರಲ್ಲಿ ನೋಡಿ. ಆದರೆ 1,500 ರೂಪಾಯಿ ಲಾಭ. ಈ ಗಿಡದಲ್ಲಿ 700 ರೂಪಾಯಿ ಲಾಭ ಮಾಡಿದ್ದೀನಿ ಇನ್ನೊಂದು ಪಕ್ಕದಲ್ಲಿ. ಇಷ್ಟೊಂದು ಲಾಭ ಇರ್ಬೇಕಾದ್ರೆ ರೈತರಿಗೆ ಯಾಕೆ ಲಾಭ ಆಗಲ್ಲ ಹೇಳಿ? ಮಾಡ್ಬೋದು. ಆ ಬಟರ್ ಫ್ರೂಟು ಈ ಸಲ ಹೂವು ಬಂದಿದೆ, ನೆಕ್ಸ್ಟು ಕಾಯಿ ಬರುತ್ತೆ. ಅದು ಒಂದು 10 ಗಿಡ ಹಾಕಿದ್ದು ನಾನು, ಜಾಸ್ತಿ ಯಾವುದೂ ಇದು ಮಾಡಲಿಲ್ಲ, ಒಂದು 10 ಗಿಡ. ಅದು ಈ ನೆಕ್ಸ್ಟ್ ಕಾಯಿ ಬಂದರೆ ನನಗೆ KG 150 ರೂಪಾಯಿನಾಗ ಮಾರ್ಕೊಂಡ್ರು ನನಗೇನು ಅದಕ್ಕೆ ನಾನೇನು ಮಾಡಲ್ಲ. ಅದಕ್ಕೆ ಗೊಬ್ಬರ ಹಾಕ್ತೀನಿ, ನೀರು ಕಟ್ತೀನಿ ಅಷ್ಟೇ. ಯಾಕೆ ಲಾಭ ಆಗಲ್ಲ? ಇಷ್ಟು ಕಚ್ಚಿದೆ ನೋಡಿ ಸರ್ ಇದು ಹೂವು ನೋಡಿ. ಒಂದೊಂದು ಇದಕ್ಕೆ ತುಂಬ ಕಾಯಿ ಬಿಡ್ತಾಯಿದೆ. ಇಲ್ಲೆಲ್ಲನೂ ಅಷ್ಟೇ ಕಾಯಿ ಒಳಗಡೆ ಇದೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.